ಬಹುವರ್ಷಗಳ ಬೇಡಿಕೆಯಾಗಿದ್ದ ಖಾಸಗಿ ಬಸ್ ನಿಲ್ದಾಣದ ಸಿಸಿ ರಸ್ತೆ ಅಭಿವೃದ್ಧಿಗೆ ನೆರವೇರಿದ ಶಂಕುಸ್ಥಾಪನೆ. ಶಿರಾ ನಗರದ ಖಾಸಗಿ ಬಸ್ ನಿಲ್ದಾಣದಲ್ಲಿ ಬರೋಬ್ಬರಿ 1.25 ಕೋಟಿ ವೆಚ್ಚದ ಸಿಸಿ ರಸ್ತೆಯ ಕಾಮಗಾರಿಗೆ ಶಿರಾ ಕ್ಷೇತ್ರದ ಶಾಸಕರಾದಂತಹ ಹಾಗೂ ರಾಜ್ಯ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿಗಳಾದ ಶ್ರೀ ಟಿ.ಬಿ. ಜಯಚಂದ್ರ ಅವರು ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ್ದಾರೆ. ಶಿರಾ ಕಾಂಕ್ರೀಟ್ ನಗರವಾಗಿ ಅಭಿವೃದ್ಧಿ ಪಥದತ್ತ ಸಾಗುತ್ತಿದೆ. ಎಲ್ಲೋ ಒಂದು ಕಡೆ ಸಂತಸ ಹಾಗೂ ಆತಂಕ. ಕಾರಣ ಇಷ್ಟೇ, ನಗರದಾದ್ಯಂತ ಸಿಸಿ ರಸ್ತೆಗಳು ಅಭಿವೃದ್ಧಿಯಾಗುತ್ತಿದ್ದರೆ ಇನ್ನೊಂದು ಕಡೆ ಅಂತರ್ಜಲ ಕುಸಿಯುವ ಭೀತಿ. ಹಾಗಾಗಿ ಈ ಅಭಿವೃದ್ಧಿ ಕಾಮಗಾರಿಗಳನ್ನ ಕೈಗೆತ್ತಿಕೊಳ್ಳುವ ಸಂಬಂಧಪಟ್ಟ ಇಂಜಿನಿಯರ್, ಕಾಂಕ್ರೀಟರ್ಗಳು ಮಳೆ ನೀರು ಸಂಪೂರ್ಣವಾಗಿ ರಸ್ತೆಯಲ್ಲಿ ನಿಲ್ಲದ ಹಾಗೆ ಭೂಮಿಯಲ್ಲಿ ಇಂಗಿಸುವ ತಂತ್ರಗಾರಿಕೆ ಅಳವಡಿಸಿ ಅಂತರ್ಜಲ ಅಭಿವೃದ್ಧಿಯತ್ತ ಹಾಗೂ ನಗರದ ಸ್ವಚ್ಛತೆಯತ್ತ ಗಮನ ಹರಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾದ ಶ್ರೀ ಝೀಶಾನ್ ಮೊಹಮ್ಮದ್ ಅವರು, ಉಪಾಧ್ಯಕ್ಷರಾದ ಶ್ರೀ ಲಕ್ಷ್ಮೀಕಾಂತ್ ಅವರು, ಸದಸ್ಯರಾದ ಶ್ರೀಮತಿ ತೇಜು ಭಾನುಪ್ರಕಾಶ್ ಅವರು, ಶ್ರೀಮತಿ ಸುಶೀಲಾ ವಿರೂಪಾಕ್ಷ ಅವರು, ಎಸ್ಎಲ್ ರಂಗನಾಥ್ ಅವರು, ಶಿವಶಂಕರಪ್ಪನವರು, ಅಜಯ್ ಕುಮಾರ್ ಅವರು, ಮಜರ್ ಅವರು, ಮಹೇಶ್ ಅವರು, ರಾಮು ಅವರು, ರಾಘವೇಂದ್ರ ಅವರು, ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪಿಆರ್ ಮಂಜುನಾಥ್ ಅವರು, ನಗರಸಭೆ ಆಯುಕ್ತರಾದ ರುದ್ರೇಶ್ ಅವರು ಮತ್ತಿತರರು ಇದ್ದರು. ಎಲ್ಲರಿಗೂ ನನ್ನ ನಮಸ್ಕಾರ. ಬಹು ನಿರೀಕ್ಷಿತ ಮತ್ತು ಅಪರೂಪವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇವತ್ತು ಶಿರಾನಗರದಲ್ಲಿ ನಡೀತಾ ಇದೆ. ಇದು ಬಹಳ ದಿವಸಗಳಿಂದಲೂ ಕೂಡ ಈ ಬೇಡಿಕೆ ಇತ್ತು. ಬಸ್ಸನ್ನು ನಡೆಸ್ತಾ ಇರ್ತಕ್ಕಂಥ ಚಾಲಕರು ಮತ್ತು ಅವರೆಲ್ಲರಿದ್ದಲ್ಲೂ ಕೂಡ ಬೇಡಿಕೆ ಇತ್ತು, ಇಲ್ಲಿ ಇದನ್ನ ಸುಧಾರಣೆ ಆಗಬೇಕು ಅಂತೇಳಿ. ನಮಗೆ ದೊಡ್ಡ ಕಷ್ಟ ಅಂತ ಹೇಳಿದ್ರೆ ಬಸ್ಸಸ್ಗಳು ಜಾಸ್ತಿ ಆಗ್ತಾ ಇದ್ದಾವೆ, ನಮ್ಗಿರ್ತಕ್ಕಂಥ ಜಾಗ ಬಹಳ ಕಡಿಮೆ. ನಾವು ಏನಾದರೂ ಮಾಡಿ ಇಲ್ಲಿ ಕೆಲವ್ರ ಕಟ್ಟಡಗಳನ್ನ ನಾವು ತೆರವುಗೊಳಿಸಿ ಅಗಲ ಮಾಡದಲ್ಲೇ ಇದ್ದರೆ ಜಾಗವನ್ನು ಸೃಷ್ಟಿ ಮಾಡೋದಕ್ಕೆ ಕಷ್ಟ ಆಗ್ತದೆ. ಇದಕ್ಕೆ ಒಂದು ಖಾಸಗಿಯವರ ಸಲಹೆಯನ್ನು ಕೂಡ ಪಡೆದು ಒಂದು ಪ್ಲಾನ್ ಅನ್ನು ಕೂಡ ಮಾಡಿದ್ವಿ. ಅದು ಯಾಕೋ ನನಗೆ ಅದು ಸ್ವಲ್ಪ ಮಟ್ಟಿಗೆ ಒಪ್ಪಿಗೆ ಆಗಲಿಲ್ಲ. ಇದ್ರ ಜೊತೆಗೆ ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ನಮಗೆ ಇಲ್ಲಿ KSRTC ಮತ್ತು ಪ್ರೈವೇಟ್ ಬಸ್ ಸ್ಟ್ಯಾಂಡು ಒಂದೇ ಕಡೆಗಿರ್ತಕ್ಕಂಥದ್ದು ಇದೊಂದು ವಿಶೇಷ. KSRTC ಬಸ್ ಸ್ಟ್ಯಾಂಡು ನನ್ನ ಕಾಲದಲ್ಲಿ ಆವಾಗ ಸುಮಾರು 6 ಕೋಟಿ ರೂಪಾಯಿಗೆ ಸ್ವಲ್ಪ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ಮಾಡಿದ್ವಿ. ಇನ್ನೂ ಅದು ಪರಿಪೂರ್ಣ ಆಗಬೇಕಾದ್ರೆ ಇನ್ನೂ 2.5 ಕೋಟಿ ರೂಪಾಯಿ ಬೇಕಾಗ್ತದೆ. ಆ ಹಣ ಬಿಡುಗಡೆ ಆಗಿಲ್ಲದೆ ಕಾರಣ ಅದು ಪ್ರಾರಂಭ ಆಗಿಲ್ಲ. ಈ ಜೊತೆಯಲ್ಲಿ ಒಂದು ನಾವು KSRTC ಬಸ್ ಸ್ಟ್ಯಾಂಡು ಮತ್ತು ಖಾಸಗಿ ಬಸ್ ಸ್ಟ್ಯಾಂಡನ್ನು ಯಾವ ರೀತಿಯಾಗಿ ಓಡಾಡೋದಕ್ಕೆ ನಾವು ಸಾಧ್ಯ ಅಂತಕ್ಕಂಥದ್ದನ್ನು ನಾವು ಯೋಚನೆ ಮಾಡಿದ್ರೆ, ಈ ಮಧ್ಯದಲ್ಲಿ ಬರ್ತಕ್ಕಂಥದ್ದು ರೋಡಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜೊತೆಗೆ ಸಣ್ಣ ಪುಟ್ಟ ಅಂಗಡಿಗಳು ಎಲ್ಲದೂ ಕೂಡ ಇಲ್ಲೇ ಇರ್ತಕ್ಕಂಥದ್ದು. ಅಂಗಡಿಯವ್ರನ್ನ ನಾವು ತೆರವು ಮಾಡತಕ್ಕಂಥದ್ದು ಕಷ್ಟ ಆಗಿದೆ. ಅವ್ರಿಗೆ ಜೀವನೋಪಾಯದ ಪ್ರಶ್ನೆ ಇದೆ. ಹಾಗಾಗಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ನಾನು ಇನ್ನೂ ಇಂಜಿನಿಯರು ಮತ್ತು ಕೌನ್ಸಿಲರ್ಸ್ ಎಲ್ಲರಿಗೋಸ್ಕರ ಕೂತು ಚರ್ಚೆ ಮಾಡಬೇಕಾಗ್ತದೆ. ಚರ್ಚೆ ಮಾಡಿ ಒಂದು ತೀರ್ಮಾನ ಮಾಡಿ ಅಂಡರ್ ಪಾಸ್ ಮಾಡ್ತಕ್ಕಂಥದ್ದು ಸೂಕ್ತ ಆಗ್ಬೋದು ಅಂತ ನನಗನ್ನಿಸ್ತದೆ. ಅಂಡರ್ ಪಾಸ್ ಅಂತಂದರೆ ಓವರ್ ಬ್ರಿಡ್ಜ್ ಮಾಡಿದ್ರೆ ಅದನ್ನು ಪ್ಯಾಸೇಜ್ಗಳು ಓಡಾಡೋದಕ್ಕೆ ಸಾಧ್ಯ ಆಗ್ತದೆ. ಇದಕ್ಕೆ ಹಣಕಾಸಿನ ಮೂಲ ಅದೆಲ್ಲದೂ ಕೂಡ ನೋಡಬೇಕಾಗ್ತದೆ. ನಾವು ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಬೆಂಗಳೂರು ಆದಿಯಾಗಿ ಸೇರಿ ಎಲ್ಲ ಪಟ್ಟಣ ಪ್ರದೇಶಗಳಲ್ಲಿ ಸರ್ಕಾರದಿಂದ ಹೆಚ್ಚು ನಾವು ನಿರೀಕ್ಷೆ ಮಾಡೋಕ್ಕಾಗ್ತಾ ಇಲ್ಲ. ಕಾರಣ ಏನಂತ ಹೇಳಿದ್ರೆ, ಇಲ್ಲಿ ಅಭಿವೃದ್ಧಿ ಆಗ್ತಾ ಇರ್ತಕ್ಕಂಥ ಜಾಗಗಳಲ್ಲಿ ಸಂಪನ್ಮೂಲವನ್ನು ಸ್ಥಳೀಯವಾಗಿರ್ತಕ್ಕಂಥ ಪ್ರಾಧಿಕಾರಗಳು, ಅಂದರೆ ಸ್ಥಳೀಯವಾಗಿರ್ತಕ್ಕಂಥ ಮುನ್ಸಿಪಾಲ್ಟಿಗಳಿರ್ಬೋದು ಅಥವಾ ನಗರಸಭೆಗಳಿರ್ಬೋದು ಅಥವಾ ಕಾರ್ಪೊರೇಷನ್ ಇರ್ಬೋದು, ಇವರಿಂದಲೇ ಅದು ನಾವು ಹೆಚ್ಚು
ಹಣವನ್ನು ನಿರೀಕ್ಷೆ ಮಾಡಬೇಕಾಗ್ತದೆ ಅಭಿವೃದ್ಧಿ ಕೆಲಸ ಮಾಡಬೇಕಾದಾಗ. ಆ ಕಾರಣಕ್ಕೋಸ್ಕರ ಎಲ್ಲೋ ಒಂದು ಕಡೆಗೆ ಜನರು ಕೂಡ ತೆರಿಗೆ ಕೂಡ ವಿಚಾರದಲ್ಲಿ ಕೂಡ ಸ್ವಲ್ಪ ಧಾರಾಳತನ ತೋರಿಸ್ಬೇಕು. ನಮಗೆ ಈಗಾಗಲೇ ಸುಮಾರು ನಮ್ಮಲ್ಲಿ ಇರ್ತಕ್ಕಂಥದ್ದು ಅಕೌಂಟ್ ಎಷ್ಟಪ್ಪ ಅಂದರೆ ಖಾತೆಗಳು ಎಷ್ಟು ಅಂತಂದರೆ ಸುಮಾರು ಒಂದು 25-30 ಲಕ್ಷ ಇರಬೇಕು. ಆದರೆ ಈ ಖಾತೆ ಆಗಿರೋದು ಇಲ್ಲಿವರೆಗೆ ಕೇವಲ 6 ಲಕ್ಷ ಮಾತ್ರ. ಅದು ಕೇವಲ ಈ ಒಂದು ಆ ವರ್ಷದಿಂದ ಮಾತ್ರ ಆಗಿರ್ತಕ್ಕಂಥದ್ದು 6,000 ಮಾತ್ರ ಆಗಿರ್ತಕ್ಕಂಥದ್ದು. ಈಗ ಇವೆಲ್ಲದೂ ಕೂಡ ಆ ಖಾತೆಗಳನ್ನ ಸರಿಪಡಿಸ್ತಕ್ಕಂಥದ್ರ ಬಗ್ಗೆ ಸರ್ಕಾರದಲ್ಲಿ ಕೂಡ ಚಿಂತನೆ ನಡೀತಾ ಇದೆ. ಈಗಾಗಲೇ ಸುತ್ತೋಲೆಗಳ ಮುಖೇನ ಈಗಾಗಲೇ ನಮಗೆಲ್ಲರೂ ಕೂಡ ಮಾಹಿತಿ ಬಂದಿರ್ತಕ್ಕಂಥದ್ದು, ನಿಮ್ಮೆಲ್ಲರಿಗೂ ಕೂಡ ಅರಿವು ಬಂದಿರ್ತಕ್ಕಂಥದ್ದು. ನಾವೆಲ್ಲೋ ಒಂದು ಕಡೆಗೆ ನಾವೆಲ್ಲರೂ ಕೂಡ ಟ್ಯಾಕ್ಸನ್ನು ಕಟ್ಟೋದಕ್ಕೆ ಮುಂದೆ ಬಂದಾಗ ಮೂಲಭೂತ ಸೌಕರ್ಯಗಳನ್ನ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ನಮಗೆ ಈ ಒಂದು ಯಾವತ್ತೂ ಕೂಡ ಒಂದು ನಗರ ಅಂತ ಹೇಳಿದ್ರೆ ಅದಕ್ಕೊಂದು ವಿಶೇಷತೆ ಇರ್ತದೆ. ಅದು ಸೌಂದರ್ಯವನ್ನು ಕಾಪಾಡ್ತಕ್ಕಂಥ ರೀತಿಯಲ್ಲಿ ನಗರ ಇರಬೇಕಾಗ್ತದೆ. ಅದಿದ್ದಾಗಲೇ ಆ ಅಟ್ರಾಕ್ಷನ್ ಇರ್ತಕ್ಕಂಥದ್ದು. ಜನರು ಒಂದಲ್ಲ ಒಂದು ರೀತಿಯಲ್ಲಿ ಸಿರಾ ಇವತ್ತು ಜನಸಂಖ್ಯೆ ಸುಮಾರು 4 ಲಕ್ಷ ಇದೆ. 4 ಲಕ್ಷದಲ್ಲಿ ಸಿರಾ ಒಂದರಲ್ಲಿ ಸುಮಾರು 1 ಲಕ್ಷ ಇದೆ. ಇವತ್ತು ಎಲ್ಲ ಹಳ್ಳಿಯಿಂದ ಬರ್ತಕ್ಕಂಥ ಜನರು ವ್ಯಾಪಾರಕ್ಕೆ ಆಸೆಯಿರುವ ಈ ರಾಜ್ಯದ ಹಿರಿಯ ರಾಜಕಾರಣಿಗಳು, ಸ್ಥಳೀಯ ವಿಶೇಷ ಪ್ರತಿನಿಧಿಗಳು, ಈ ಭಾಗ್ಯದ ಶಾಸಕರಾದ ಜಯಚಂದ್ರ ಸಾಹೇಬ್ರೆ, ಆಮೇಲೆ ಎಲ್ಲ ಈ ಭಾಗದ ಕೌನ್ಸಿಲರ್ಸ್ ಮತ್ತು ಎಲ್ಲ ನಮ್ಮ ಎಲ್ಲ ಕೌನ್ಸಿಲರ್ಗಳನ್ನು ಹೊಂದಿಸ್ತಾ ಈ ದಿವಸ ನಾವು ಬಸ್ ಸ್ಟ್ಯಾಂಡ್, ಸಿವಿಲ್ ಬಸ್ ಸ್ಟ್ಯಾಂಡ್ ಕಾಂಕ್ರೀಟು ಉದ್ಘಾಟನೆ ಮಾಡಿದ್ದೀವಿ. ಇದು ಬಹಳ ವರ್ಷದಿಂದ ಬೇಡಿಕೆ ಇತ್ತು. ಇಲ್ಲಿ ತುಂಬಾ ನೀರು ಮಳೆ ಬಂದಾಗ ಇಲ್ಲಂತೂ ಕಾರ್ಯಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ಇದಿತ್ತು. ನಾನು ಹೊಸ ಅಧ್ಯಕ್ಷ ಆಗುವಾಗಲೂ ಈ ಭಾಗದ ಜನ ತುಂಬಾ ಹೇಳಿದ್ರು. ತುಂಬಾ ವರ್ಷ ಪೆಂಡಿಂಗ್ ಇರೋ ಕೆಲಸ ನಾವು ಮಾಡಿದೀವಿ ನಮ್ಮ ಶಾಸಕರ ಮಾರ್ಗದರ್ಶನದಿಂದ. ಆಮೇಲೆ ಲೋಕಲ್ ಕೌನ್ಸಿಲರ್ಸ್ ರಾಮಣ್ಣಾಗಿ, ಮುಖಂಡ ರಾಘವಣ್ಣಾಗಿ ನಾವೆಲ್ಲ 31 ಕೌನ್ಸಿಲರ್ ಸಹಾಯದಿಂದ ನಾವಿದು ಕೆಲಸ ಮಾಡ್ತಾ ಇದ್ದೀವಿ. ಆಮೇಲೆ ಇದು ತುಂಬಾ ನಾವು ಟೆಕ್ನಿಕಲ್ ಆಗಿ ನಾವು ಇಲ್ಲಿ ಮುಂದೆ ನಿಂತು, ನಾನು ಇಲ್ಲಿ ಲೋಕಲ್ ಕೌನ್ಸಿಲರ್ ರಾಘವಣ್ಣಾಗಿ, ರಾಮಣ್ಣಾಗಿ ನಾವೆಲ್ಲರೂ ನಿಂತು, ಎಲ್ಲ ಕೌನ್ಸಿಲರ್ಸ್ ನಿಂತು ನಾವು ಚೆನ್ನಾಗಿ ತುಂಬಾ ಚೆನ್ನಾಗಿ, ಯಾಕಂದ್ರೆ ಕೆಲಸ ಶಾಶ್ವತವಾಗಿ ಇರ್ಬೇಕು. ಇವಾಗ ನಾವು ಇವತ್ತು ಇರ್ತೀವಿ ಓದ್ತೀವಿ, ಅದೇ ನಾವು ಮಾಡೋದ್ ಕೆಲಸ ಶಾಶ್ವತವಾಗಿ ಇರ್ಬೇಕು ಅಂತ ನಾವು ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.